ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಭಾನುವಾರ. ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ದೇವರ ಜ್ಞಾನಕ್ಕಾಗಿ ವಿಶೇಷವಾಗಿ ನಮಗೆ ಪ್ರಾರ್ಥಿಸೋಣ. ದೇವರ ಕರುಣೆಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮಗೆ ಅವಕಾಶವನ್ನು, ಸಮಯವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಪ್ರತಿನಿತ್ಯ ಅನುದಿನದ ಆಹಾರದ ರೀತಿ ವಾಕ್ಯವನ್ನು ನೀಡುವ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಹಲ್ಲೆಲೂಯಾ. ದೇವರೇ, ನಿಮ್ಮ ವಾಕ್ಯದಿಂದ ನಮ್ಮ ಜೀವನಕ್ಕೆ ಬರುವುದರಿಂದ ಸ್ತೋತ್ರ. ಮುಂಜಾನೆ ಇದ್ದು ವಾಕ್ಯ ಆಲಿಸುವ ನಮ್ಮನ್ನು ದೇವರು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. 2 ಪೂರ್ವಕಾಲದ ಇತಿಹಾಸ 1ನೇ ಅಧ್ಯಾಯ 7ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಅದೇ ರಾತ್ರಿ ದೇವರು ಸೊಲೊಮೋನನಿಗೆ ದರ್ಶನ ಕೊಟ್ಟು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಿದರು. ಪ್ರಿಯರೇ, ಸೊಲೊಮೋನನೊಂದಿಗೆ ದೇವರು ಕೇಳಿದ ಮಾತಾಗಿದೆ ನಾವು ಆಲಿಸಿದ್ದು. ಪ್ರಿಯರೇ, ಸೊಲೊಮೋನನ ಉತ್ತರವಾಗಿದೆ 2 ಪೂರ್ವಕಾಲದ ಇತಿಹಾಸ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ಆಲಿಸುವುದು. ನಿಮ್ಮ ಪ್ರಜೆಯಾದ ಈ ಮಹಾಜನಾಂಗವನ್ನು ಆಳುವುದಕ್ಕೆ ಸಮರ್ಥರಾರು? ನಾನು ಈ ಜನರ ನಾಯಕನಾಗಿ ಇವರನ್ನು ಪರಿಪಾಲಿಸುವುದಕ್ಕೆ ಬೇಕಾದ ಜ್ಞಾನ ವಿವೇಕಗಳನ್ನು ನನಗೆ ಅನುಗ್ರಹಿಸಿರಿ ಎಂದು ದೇವರನ್ನು ಬೇಡಿಕೊಂಡನು. ಪ್ರಿಯರೇ, ದೇವರ ವಾಕ್ಯದಿಂದ ಒಬ್ಬರಿಗೆ ಲಭಿಸುವ ಅನುಗ್ರಹವಾಗಿದೆ ಜ್ಞಾನ. ಅದಾಗಿದೆ ಸೊಲೊಮೋನನು ದೇವರೊಂದಿಗೆ ಕೇಳಿದ್ದು, ಜ್ಞಾನವು ವಿವೇಕವು. ದೇವರು ಆ ಬೇಡಿಕೆಗೆ ನೀಡಿದ ಉತ್ತರವಾಗಿದೆ 2 ಪೂರ್ವಕಾಲದ ಇತಿಹಾಸ 1ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಆಗ ದೇವರು ಸೊಲೊಮೋನನಿಗೆ, ನೀನು ಘನ ಧನ ಐಶ್ವರ್ಯಗಳನ್ನಾಗಲಿ, ಶತ್ರುಗಳ ವಿನಾಶವನ್ನಾಗಲಿ, ದೀರ್ಘಾಯುಷ್ಯವನ್ನಾಗಲಿ ಕೇಳಿಕೊಳ್ಳಲಿಲ್ಲ. ಬದಲಿಗೆ ನಾನು ಯಾರ ಮೇಲೆ ನಿನ್ನನ್ನು ಅರಸನ್ನಾಗಿ ಮಾಡಿದೆನೋ ಆ ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೆ ಬೇಕಾದ ಜ್ಞಾನ ವಿವೇಕಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ನಿನಗಾಗಿ ಬೇಡಿಕೊಂಡೆ. ಆದುದರಿಂದ ಅವು ನಿನಗೆ ದೊರಕುವು. ಇದಲ್ಲದೆ ನಾನು ನಿನಗೆ ಘನ ಧನ ಐಶ್ವರ್ಯಗಳನ್ನು ಅನುಗ್ರಹಿಸುತ್ತೇನೆ. ಇಂಥ ಘನ ಧನ ಐಶ್ವರ್ಯಗಳು ನಿನಗಿಂತ ಮೊದಲಿದ್ದ ಅರಸರಲ್ಲಿ ಯಾರಿಗೂ ಇರಲಿಲ್ಲ, ನಿನ್ನ ಅನಂತರದವರೆಗೂ ಇರುವುದಿಲ್ಲ ಎಂದರು. ಪ್ರಿಯರೇ, ನಾವು ವಾಕ್ಯ ಆಲಿಸುವಾಗ ಈ ವಾಕ್ಯದಲ್ಲಿ ಜ್ಞಾನ ನೀಡಿರಿ ಎಂದು ಪ್ರಾರ್ಥಿಸಬೇಕು. ಸೊಲೊಮೋನ ಪ್ರಾರ್ಥನೆ ಸೊಲೊಮೋನನನ್ನು ಉನ್ನತಕ್ಕೆ ಏರಿಸಿತ್ತು. ದೇವರು ನಮಗೆ ಜ್ಞಾನ ನೀಡುವಾಗ ಹೊಸ ಜೀವನವನ್ನು ನಮಗೆ ನೀಡುತ್ತಾರೆ. ಮಾತ್ರವಲ್ಲ, ನಮ್ಮನ್ನು ಅನೇಕರ ಮುಂದೆ ಉನ್ನತಕ್ಕೆ ಏರಿಸುತ್ತಾರೆ. ಹಲ್ಲೆಲೂಯಾ, ಆಮೆನ್. ಒಂದು ವ್ಯಕ್ತಿ ದೇವರ ವಾಕ್ಯವನ್ನು ವಿಶ್ವಾಸದಿಂದ ಆಲಿಸಲು ತಯಾರಾದಾಗ, ಅದರಿಂದ ಜ್ಞಾನವು ವಿವೇಕವು ಲಭಿಸುವಾಗ ಎಲ್ಲರಿಗಿಂತ ಉನ್ನತಕ್ಕೆ ಏರುವ ಅನುಗ್ರಹ ಉಳ್ಳ ವ್ಯಕ್ತಿಯಾಗಿ ಅವನು ಮಾರ್ಪಡುತ್ತಾನೆ. ಹಲ್ಲೆಲೂಯಾ. ಬೇರೆ ಯಾರಿಗೂ ಲಭಿಸದ ಅನುಗ್ರಹದಿಂದ ಉನ್ನತಕ್ಕೆ ಏರುತ್ತಾನೆ. ಆಮೇನ್. ಹಣವು, ಪ್ರಶಸ್ತಿಯು, ಸೌಂದರ್ಯ ಮಾತ್ರ ಇದ್ದರೆ ಸಾಲುವುದಿಲ್ಲ. ದೇವರಿಂದ ಲಭಿಸುವ ದೇವರ ಜ್ಞಾನ ವಿವೇಕ ನಮಗೆ ಬೇಕು. ಪ್ರಿಯರೇ, ನಮಗೆ ಸೊಲೊಮೋನನ ರೀತಿ ಪ್ರಾರ್ಥಿಸೋಣ. ಜ್ಞಾನವು ವಿವೇಕವೂ ಲಭಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಭುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಸೊಲೊಮೋನನಿಗೆ ಅನುಗ್ರಹಿಸಿದ ದೇವರು ಇಂದು ನನ್ನನ್ನು ನಿನ್ನನ್ನು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. ನಾವು ಆಲಿಸುವುದು ದೇವರ ವಾಕ್ಯವಾಗಿದೆ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.